ರಾಜಕಾರಣಿಗಳು ನ್ಯಾಯಾಧೀಶರ ಮೇಲೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಪಿಐಎಲ್ ದಾಖಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ರಾಜ್ಯದಲ್ಲಂತೂ ಹನಿ ಟ್ರ್ಯಾಪ್ನ ಒಂದು ರಾಜಕೀಯ ತೀವ್ರಗೊಂಡಿದೆ. ಇದರ ಬೆನ್ನಲ್ಲೇ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದು ಸಲ್ಲಿಕೆಯಾಗಿದೆ. ಇವತ್ತು ಸಿಜೆಐ ಪೀಠದಲ್ಲಿ ಅರ್ಜಿದಾರರೊಬ್ಬರು ಪ್ರಸ್ತಾಪಿಸಿದ್ದಾರೆ ಇದ್ರ ಬಗ್ಗೆ. ಈ ರಾಜಕಾರಣಿಗಳ ಮೇಲೆ, ನ್ಯಾಯಾಧೀಶರ ಮೇಲೆಲ್ಲವೂ ಕೂಡ ಹನಿ ಟ್ರ್ಯಾಪ್ಗಳಾಗ್ತಾ ಇದೆ, ಇದರ ಬಗ್ಗೆ ಕಠಿಣ ಕ್ರಮಗಳಾಗಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಇವತ್ತು ಸಿಜೆಐ ಪೀಠದಲ್ಲಿ ಅರ್ಜಿದಾರರು ಪ್ರಸ್ತಾಪಿಸಿದ್ದಾರೆ. ಇವತ್ತು ಅಥವಾ ನಾಳೆ ವಿಚಾರಣೆ ನಡೆಸೋದಾಗಿ ಸಿಜೆಐ ಕೂಡ ಹೇಳಿದ್ದಾರೆ. ಸೊ ಇವತ್ತೇ ವಿಚಾರಣೆಗೆ ಕೈಗೆತ್ಕೋಬಹುದು. ಅಕಸ್ಮಾತ್ ಇವತ್ತು ಬೇರೆ ಕೇಸ್ಗಳು ಇದ್ದಂಥ ಸಂದರ್ಭದಲ್ಲಿ ಅದು ಡಿಲೇ ಆದರೆ ನಾಳೆ ಇದ್ರ ಬಗ್ಗೆ ವಿಚಾರಣೆ ನಡೆಸೋಣ ಅನ್ನುವಂಥದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳ ನಡುವೆನೆ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿರುವಂತಹ ಈ ಸಾರ್ವಜನಿಕ ಹಿತ. ನನ್ನ ಬಿಸ್ನೆಸ್ಗೆ ಜಿಎಸ್ಟಿ ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ ಜಿಎಸ್ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಆಸಕ್ತಿ ಅರ್ಜಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಸಚಿವರೇ ಹೇಳಿದ್ದಾರೆ, ನಮ್ಮಲ್ಲೇ ಇಲ್ಲಿ ಹನಿ ಟ್ರ್ಯಾಪ್ಗಳಾಗ್ತಾ ಇವೆ, ನಮ್ಮನ್ನು ಮುಗಿಸೋದಕ್ಕೆ ಒಂದಷ್ಟು ಷಡ್ಯಂತ್ರಗಳು ನಡೀತಾ ಇವೆ ಅನ್ನುವಂಥದ್ರ ಬಗ್ಗೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಲಾಸ್ಟ್ ವೀಕ್ ಸೆಷನ್ನಲ್ಲೂ ಕೂಡ ಇದ್ರ ಬಗ್ಗೆ ಪ್ರತಿಧ್ವನಿಸಿತು. ಜೊತೆಗೆ ಬಿಜೆಪಿ ಮಾಡಿದಂತಹ ಒಂದಷ್ಟು ಆಕ್ರೋಶ, ಅದು ಸದನದಲ್ಲಿ ನಡೆದಂಥ ಒಂದಷ್ಟು ಬೆಳವಣಿಗೆಗಳು, ಅದೆಲ್ಲವನ್ನೂ ಕೂಡ ರಾಜ್ಯದ ಜನತೆ ಗಮನಿಸಿದ್ದಾರೆ. ಸೊ ಈಗ ಮುಂದುವರೆದ ಭಾಗ PIL ಹಾಕಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಇದನ್ನು ಕೈಗೆತ್ಕೊಂಡು ವಿಚಾರಣೆ ನಡೆಸಿ ಹೇಗೆ ತೀರ್ಮಾನವನ್ನು ಕೊಡುತ್ತೆ ಅನ್ನುವಂಥದ್ದು ಕುತೂಹಲ. ಯಾಕಂದರೆ ಇದೊಂದು ಸೀರಿಯಸ್ ವಿಚಾರ. ಹನಿ ಟ್ರ್ಯಾಪ್ ಅಂತ ಹೇಳಿ ಸಿಡಿಗಳನ್ನು ಮಾಡ್ಕೊಳ್ಳೋದು, ಹನಿ ಟ್ರ್ಯಾಪ್ ಮಾಡೋದು, ನಂತರ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಅವರಿಂದ ಕೆಲಸಗಳನ್ನು ಮಾಡಿಸ್ಕೊಳ್ಳೋದು, ಇಂಥ ಒಂದಷ್ಟು ಬೆಳವಣಿಗೆಗಳು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಡೀತಾ ಇವೆ. ಅದರಲ್ಲೂ ಪ್ರಮುಖವಾಗಿ ಟಾರ್ಗೆಟ್ ಆಗ್ತಾ ಇರುವಂಥವ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಅವರಿಂದ ದುಡ್ಡು ಪೀಕ್ಬೋದು ಅಂತೇಳಿ, ಅಥವಾ ದೊಡ್ಡ ದೊಡ್ಡ ಡಾಕ್ಟರ್ಗಳು ಕೂಡ ಸಿಕ್ಕಾಕೊಂಡಿರುವಂಥ ಎಷ್ಟೋ ಉದಾಹರಣೆಗಳಿವೆ. ರಾಜಕಾರಣಿಗಳಂತೂ ಬೇಕಾದಷ್ಟು ಹೆಸರುಗಳು ರಾಜಕಾರಣಿಯ ಲಿಸ್ಟಲ್ಲಿ ಬರುತ್ತೆ. ಈ ಹನಿ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡು ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಂಡಿರುವಂಥವ್ರು ಒಂದಷ್ಟು ಜನ ಇದ್ದಾರೆ. ನೆಕ್ಸ್ಟ್ MLA ಆಗದೇ ಇರುವಂಥವ್ರು ಒಂದಷ್ಟು ಜನ ಇದ್ದಾರೆ ಈ ಹನಿ ಟ್ರ್ಯಾಪಿಗೆ ಬಿದ್ದು. ಹೀಗೆ ಇನ್ನು ನ್ಯಾಯಾಧೀಶರನ್ನು ಕೂಡ ಬಿಟ್ಟಿಲ್ಲ. ಸೊ ಅವರಿಂದ ಒಂದಷ್ಟು ತಮಗೆ ಫೇವರೇಬಲ್ ಆದಂಥ ಆದೇಶಗಳನ್ನು ಪಡೆಯುವ ಒಂದು ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಹನಿ ಟ್ರ್ಯಾಪ್ ನಡೆಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಿರುವಂಥ ವಿಚಾರ. ಸೊ ಹಾಗಾಗಿ ಈಗ ಒಂದು PIL ಹಾಕಿದರೆ ಸುಪ್ರೀಂ ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ ಇವತ್ತು ಅಥವಾ ನಾಳೆ ಇದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿವೆ. ಸೊ ಒಟ್ಟಿನಲ್ಲಿ ಜಡ್ಜ್ಗಳು ಇದರಲ್ಲಿ ಇದ್ದಾರೆ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ. ಆ ನ್ಯಾಯಾಧೀಶರ ಕತೆ ಏನೀಗ? ಕೋರ್ಟ್ನಲ್ಲಿರುವ ಜಡ್ಜ್ಗಳು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರೆ ಬನ್ನಿ ನೋಡೋಣ. ಇಲ್ಲಿ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಆ ನ್ಯಾಯಾಧೀಶರ ಕತೆ ಏನೀಗ? ಜಡ್ಜ್ಗಳಿದ್ದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ. ಹಂಗಾರೆ ಕೋರ್ಟ್ ಅಲ್ಲಿ ಇರುವಂತ ಜಡ್ಜ್ಗಳು ಯಾವ ರೀತಿ ಕೆಲಸ ಮಾಡ್ಬೇಕೀಗ? ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಅಧ್ಯಕ್ಷರೇ. ಇದೊಂದು ದೊಡ್ಡ ದಂಧೆ ಆಗಿದೆ. ನಿಮ್ ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ ಎಲ್ಲಾರನ್ನೂ ಧ್ವಂಸ ಮಾಡಾಕ್ತೀನಿ ಅಂತ ಹೇಳಿದ್ರೆ ನಾವು ರಾಜಕೀಯ ನೈತಿಕತೆ ಎಲ್ಲಿದೆ? ಇದು ಈ ಸದನಕ್ಕೆ ಒಂದು ನೈತಿಕತೆ ಹಾಳಾಗೋಗಿದೆ. ದಯವಿಟ್ಟು ನೋಡಿ ದಿನೇಶ್, ಜಡ್ಜ್ಗಳ ಹೆಸರು ಹೇಳಿದ್ರಿ ನೀವು, ಯಾಕೆ ಹೇಳಿದ್ರಿ ಜಡ್ಜ್ಗಳು ಇದ್ದಾರೆ ಅಂತ? ಜಡ್ಜ್ಗಳು ಸದನದಲ್ಲಿ ಕೇಂದ್ರದ ನಾಯಕರಿದ್ದಾರೆ, ಇಲ್ಲಿ ಕೇಂದ್ರದ ನಾಯಕರಿದ್ದಾರೆ, ಯಾರಿದ್ದಾರೆ ಇಲ್ಲಿ ಜಡ್ಜ್ಗಳು? ಸೊ ಈಗ ಆರ್ ಅಶೋಕ್ ಮಾತನಾಡ್ತಾ ಮೊನ್ನೆ ವಿಧಾನಸಭೆಯಲ್ಲಿ ಪೇಪರಲ್ಲಿ ಬಂದಿದೆ ಜಡ್ಜ್ಗಳಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಆದರೆ ರಾಜ್ಯದಲ್ಲಿ ಏನು ಕಥೆ ಇದು? ಹೇಗೆ ಕೆಲಸ ಮಾಡಬೇಕು ಬಾಕಿಯವರೆಲ್ಲರೂ ಕೂಡ? ರಾಜಕಾರಣಿಗಳ ಮೇಲಂತೂ ಹೀಗೆಲ್ಲ ಮಾಡ್ತಾನೆ ಅಂದರೆ ಬೇರೆ ಬೇರೆ ಮುಖ್ಯಮಂತ್ರಿ ಪದವಿ ಪಡೆಯೋದಕ್ಕೆ ಅಥವಾ ಬೇರೆ ಪದವಿ ಪಡೆಯೋದಕ್ಕೋಸ್ಕರನೂ ಕೂಡ ಇಲ್ಲಿ ಈ ರೀತಿ ಹುನ್ನಾರ ನಡೆಸ್ತಾ ಇದ್ದಾರೆ ಅನ್ನೋದು ಆರ್ ಅಶೋಕ್ ಅವರ ಒಂದು ಆಕ್ರೋಶ. ಇದ್ರ ಜೊತೆಗೆ ಸರ್ಕಾರದ ವಿರುದ್ಧ ಸುರೇಶ್ ಬಾಬು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. JDLP ನಾಯಕರಾಗಿರುವಂಥ ಸುರೇಶ್ ಬಾಬು ಮೊನ್ನೆ ವಿಧಾನಸೌಧದಲ್ಲಿ ಸುರೇಶ್ ಬಾಬು ಕೂಡ ಹರಿಹಾಯ್ದರು. ಏನು ಹೇಳಿದ್ರು ಕೇಳೋಣ. ನೋಡಿದ್ದೇವೆ. ಎನ್ ರಾಜಣ್ಣ ಅವ್ರಿಗೆ ಆಗ್ಬೋದು, ಹಲವಾರು ಜನ ಅವರಲ್ಲಿ ಪ್ರಸ್ತಾಪ ಮಾಡಿದ್ರು. 48 ಜನದಿದೆ. ಇದರಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು, ಜಡ್ಜ್ಗಳು ಕೂಡ ಇದ್ದಾರೆ ಅಂತಕ್ಕಂಥದ್ದು ಪ್ರಸ್ತಾಪ ಆಗಿದೆ. ಆದ್ದರಿಂದ ಇದನ್ನ ಲಘುವಾಗಿ ತಗೊಂಡಿರ್ತಕ್ಕಂಥದ್ದು ಈ ಸರ್ಕಾರ. ಯಾವುದೇ ವಿಚಾರಗಳು ಇಲ್ಲೊಂದು ನೋಡಿದ್ದೇವೆ, ಈ ಎಲ್ಲದರಲ್ಲೂ ಕೂಡ ಹಿಟ್ ಅಂಡ್ ರನ್ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಆನ್ಲೈನ್ ದಂಧೆ ಹೆಂಗೋ ಅದಕ್ಕಿಂತ ಮೇಲ್ಪಟ್ಟಂಥದ್ದು ಇದು ಯಾವುದೋ CD ವಿಚಾರಗಳಿರ್ಬೋದು, ಈ ಥರ ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು. ಇವೆಲ್ಲ ಒಬ್ಬೊಬ್ಬರು ಮಾನ ಮರ್ಯಾದೆ ಕಳೀತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನ ಖಂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ.
ಬಿಜೆಪಿ ನಾಯಕರು ಈ ಹನಿ ಟ್ರಾಪ್ ವಿಚಾರ ಇಟ್ಕೊಂಡು ಸರ್ಕಾರವನ್ನು ಹಣಿಯುವಂಥ ಒಂದು ಪ್ರಯತ್ನ, ರಾಜ್ಯದಲ್ಲಿ ಇದೊಂದು ತುಂಬ ಸೀರಿಯಸ್ ಆದಂಥ ಒಂದು ವಿಚಾರ ಅನ್ನುವಂಥದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆನೇ ಈಗ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿರುವಂಥ PIL ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಸಾರ್ವಜನಿಕ ಹಿತಾಸಕ್ತಿ ದಾಖಲಾಗಿರುವಂಥದ್ದು ಯಾರು ಅರ್ಜಿದಾರರು ಹಾಕಿರೋದು? ಕರ್ನಾಟಕದವರು ಯಾರಾದರೂ PIL ಹಾಕಿದಾರ? ಅರ್ಜಿಯಲ್ಲಿ ಏನು ಹೇಳಿದ್ದಾರೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಹರೀಶ್? ಹೌದು ರೆಹಮಾನ್, ಸುಪ್ರೀಂ ಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ದಾಖಲಿಸಲಾಗಿದೆ. ಮುಖ್ಯವಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ಸಚಿವರೊಬ್ಬರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಇದನ್ನ ಗಂಭೀರವಾಗಿ ಅವರು ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ರಾಜಣ್ಣವರ ಏನು ಹೇಳಿಕೆ ಏನಿದೆ, ವಿಧಾನಸಭೆಯಲ್ಲಿ ಕೊಟ್ಟಂತ ಹೇಳಿಕೆಯನ್ನು ಕೂಡ ಅವರು ಮೆನ್ಷನ್ ಮಾಡಿರುವಂತಹದ್ದು. ಮುಖ್ಯವಾಗಿ 48 ಜನರ ಸೀಡ್ ಇದೆ, ಇದರಲ್ಲಿ ನ್ಯಾಯಾಧೀಶರದಿದೆ, ಅಧಿಕಾರಿಗಳದಿದೆ, ಮುಖ್ಯವಾಗಿ ರಾಜಕಾರಣಿಗಳದ್ದು ಕೂಡ ಇದರಲ್ಲಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ರಾಜಣ್ಣ ಅವರು ಹೇಳಿರೋದ್ರಿಂದ ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಪ್ರಸ್ತಾಪವನ್ನ ಮಾಡಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆಗ CJI ಕೇಳ್ತಾರೆ, ಇದನ್ನ ಅರ್ಜಿ ವಿಚಾರಣೆಗಾಗಿ ಫೈಲ್ ಮಾಡಿ ಅನ್ನುವಂಥದ್ದು ಹೇಳ್ತಾರೆ. ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಹಾಗಾದ್ರೆ ಇವತ್ತು ಅಥವಾ ನಾಳೆ ಈ ಪ್ರಕರಣದ ಈ ಒಂದು ವಿಚಾರದ ಬಗ್ಗೆ ವಿಚಾರಣೆಯನ್ನ ನಡೆಸ್ತೀವಿ ಅನ್ನುವಂಥ ಭರವಸೆಯನ್ನ CJI ಖನ್ನಾ ಅವರು ಕೊಟ್ಟಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಇಷ್ಟು ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ ತನಕ ಒಂದು PIL ಅರ್ಜಿ ಬರುತ್ತೆ ಅಂತಂದ್ರೆ ಇಲ್ಲಿ ರಾಜಣ್ಣ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಹಳಷ್ಟು ಮುಖ್ಯ ಆಗಿರುವಂತಹದ್ದು. ಒಬ್ರು ಸಚಿವರು ವಿಧಾನಸಭೆಯಲ್ಲಿ ಇಂಥದ್ದೊಂದು ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ಯಾರಾದ್ರೂ ಕೂಡ ಸಹಜವಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಮುಖ್ಯವಾಗಿ ನ್ಯಾಯಾಧೀಶರದ್ದು ಹನಿ ಟ್ರ್ಯಾಪ್ ಮಾಡಲಾಗಿದೆ, ನ್ಯಾಯಾಧೀಶರ ಸಿಡಿಯನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ ಏನು ಹೇಳ್ತಾರೆ, ಇದನ್ನ ಸುಪ್ರೀಂ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸುತ್ತೆ. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇವತ್ತು ಸಮಯ ಸಿಕ್ಕರೆ ಇವತ್ತೇ ವಿಚಾರಣೆ ನಡೆಸ್ತಾರೆ, ಇಲ್ಲ ಅಂತಂದ್ರೆ ನಾಳೆ ವಿಚಾರಣೆ ನಡೆಸ್ತಾರೆ. ಇಲ್ಲಿ ಮುಖ್ಯವಾಗಿ ಒಂದು ದೊಡ್ಡ ಮಟ್ಟದ ತನಿಖೆಗೂ ಕೂಡ ಆದೇಶವನ್ನ ಕೊಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಈಗ ಬಿಜೆಪಿ ಕೇಳ್ತಾ ಇದೆ, ಇದು CBIಗೆ ಕೊಡಬೇಕು, ಈ ಪ್ರಕರಣವನ್ನ CBIಗೆ ಕೊಡಬೇಕು, CBI ತನಿಖೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಒಂದ್ ವೇಳೆ ರಾಜಣ್ಣ ಅವರು ಏನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೇ ಆದಲ್ಲಿ ನನಗೂ ಈ ಒಂದು ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಅವರ ಮಗ ಕೂಡ ನನ್ನ ಮೇಲೆ ಕೂಡ ಈ ತರದೊಂದು ಹನಿ ಟ್ರ್ಯಾಪ್ಗೆ ಒಂದು ಪ್ರಯತ್ನಗಳು ನಡೆದಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇದೇ ರೀತಿಯಾಗಿ ಬೇರೆ ಬೇರೆ ಯಾರಾದ್ರೂ ಕಂಪ್ಲೇಂಟ್ ಏನೇನೋ ಕೊಟ್ಟಿದ್ದೆ ಆದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇದು CBI ತನಿಖೆಗೂ ಕೂಡ ಈ ಅರ್ಜಿದಾರರು ಒತ್ತಾಯಿಸುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಒಂದು ರಾಜ್ಯದಲ್ಲಿ ಒಂದು ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ, ಅದು ವಿಧಾನಸಭೆಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕಾಗುತ್ತೆ. ಮತ್ತೆ ನ್ಯಾಯಾಧೀಶರ ಹೆಸರನ್ನು ಕೂಡ ಇಲ್ಲಿ ತಂದಿರೋದ್ರಿಂದ ನ್ಯಾಯಾಧೀಶರು ಕೂಡ ಈ ಒಂದು ಹನಿ ಟ್ರ್ಯಾಪ್ ನಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ಒಂದು ದೊಡ್ಡ ಮಟ್ಟದ ತನಿಖೆಗೂ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡುವಂತಹ ಸಾಧ್ಯತೆ ಇದೆ. ಮತ್ತೆ ತನಿಖೆಯ ವೇಳೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ವಿಚಾರವನ್ನ ಗಮನ ಹರಿಸುತ್ತೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ ಒಬ್ಬರು ಸಚಿವರ ಹೇಳಿಕೆಯನ್ನು ಇಟ್ಕೊಂಡು. ಒಂದ್ ವೇಳೆ ಆ ಸಚಿವರು ಇದುವರೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಮತ್ತೆ ಈ ರೀತಿಯಾಗಿ ಯಾರು ಕೂಡ ಕಂಪ್ಲೇಂಟ್ ಅನ್ನ ಮಾಡಿಲ್ಲ, ಅಧಿಕೃತವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೇ ಆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸುವಂತ ಸಾಧ್ಯತೆ ಇದೆ. ಅಥವಾ ಅಧಿಕಾರಿಗಳು ಯಾರಾದ್ರೂ ಕಂಪ್ಲೇಂಟ್ ಕೊಡಬೇಕು, ಅಥವಾ ನ್ಯಾಯಾಧೀಶರು ಯಾರಾದ್ರೂ ಕಂಪ್ಲೇಂಟ್ ಅನ್ನು ಕೊಡಬೇಕು. ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ನ ಪ್ರಕರಣಗಳು ನಡೀತಾ ಇದೆ, ಈ ರೀತಿಯ ಹನಿ ಟ್ರ್ಯಾಪ್ ಅನ್ನು ನಮ್ಮನ್ನು ಕೂಡ ಸಿಲುಕಿಸಲಾಗ್ತಿದೆ ಅನ್ನುವಂಥದ್ದನ್ನು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಮತ್ತೆ ದೊಡ್ಡ ಮಟ್ಟದ ತನಿಖೆಗೂ ಕೂಡ ಆದೇಶ ನೀಡುವಂತಹ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಯಾರು ಕಂಪ್ಲೇಂಟ್ ಕೊಡದಲ್ಲೇ ಇರೋದ್ರಿಂದ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾವ ರೀತಿಯಾಗಿ ಈ ವಿಚಾರವನ್ನ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.